ಮಹಿಳೆ ನಮ್ಮ ಭಾರತ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಒಂದು ತುಂಬ ಪ್ರಾಮುಖ್ಯವಾದಂಥ ವ್ಯಕ್ತಿತ್ವ. ಪ್ರತಿಯೊಂದು ಹುಟ್ಟಿಗೂ ಪ್ರತಿಯೊಂದು ಜೀವಿಗೂ ಕಾರಣನೇ ತಾಯಿ. ಮಹಿಳೆ ಅಂದರೆ ಬರೀ ಮಹಿಳೆ ಅನ್ನೋದಲ್ಲ, ಇವತ್ತು ತಾಯಿಯಿಂದನೇ ನಾವೆಲ್ಲರೂ ಜೀವನ ಪಡೆದು ಈ ಭೂಮಿ ಮೇಲೆ ಜನ್ಮ ಪಡೆದಿರೋದು. ಆ ದೃಷ್ಟಿಯಿಂದ ನಮ್ಮ ಸಮಾಜದಲ್ಲಿ ಏನೇ ಇದ್ರೂ ಎಲ್ಲದಕ್ಕೂ ತಾಯಿಯನ್ನು ಒಂದು ಶಕ್ತಿ ಅಂತ ನಾವು ಪೂಜಿಸ್ತೀವಿ. ತಾಯಿ ಚಾಮುಂಡೇಶ್ವರಿ, ತಾಯಿ ಪಾರ್ವತಿ, ಈ ಥರ ಏನು ನಮ್ಮದೊಂದು ಸಂಸ್ಕೃತಿ ಅನ್ನೋದಿದೆ, ಅದು ಉಳಿಬೇಕು ಬೆಳಿಬೇಕು ಅನ್ನೋಂಥ. ಆಮೇಲೆ ನಮ್ಮ ಕಂಪ್ನಿ ಏನಿದೆ HJS ಎಂಟರ್ಪ್ರೈಸಸ್ ಲಿಮಿಟೆಡ್ ಅನ್ನೋಂಥದ್ದು, ನಮ್ಮ ಕಂಪ್ನಿ ಬಗ್ಗೆ ಮಾಹಿತಿನ ಇಷ್ಟರಲ್ಲೇ ಹಂಚ್ಕೋತಾ ಇದ್ದಾರೆ. ನಮ್ಮ ಕಂಪನಿಯಲ್ಲಿ ಮಾನವ ಸಂಪನ್ಮೂಲ ವಿಭಾಗಕ್ಕೆ ನಮ್ಮ ಉಮಾದೇವಿಯವರು ಮುಖ್ಯಸ್ಥರು. ಪ್ರತಿಯೊಂದು ಕಂಪ್ನಿ, ಯಾವ ಕಂಪ್ನಿ ನಮ್ಮ ದೇಶದಲ್ಲಿ ಲಾಭ ಗಳಿಸುತ್ತೋ ಆ ಲಾಭದಲ್ಲಿ ಒಂದಿಷ್ಟು ಕಾರ್ಪೊರೇಟ್ ಸೋಷಿಯೋ ರೆಸ್ಪಾನ್ಸಿಬಿಲಿಟಿ ಅಂದರೆ ಸಾಮಾಜಿಕ ಜವಾಬ್ದಾರಿಗೋಸ್ಕರ ಬಂದಿರೋಂಥ ಲಾಭದಲ್ಲಿ ನಾವು ಸಹಾಯವನ್ನು ಮಾಡಬೇಕು ಅನ್ನೋಂಥದ್ದು ನಮ್ಮ ದೇಶದ ಒಂದು ಕಾನೂನು. ಅದರ ಅಂಗವಾಗಿ ಈ ವರ್ಷ ಏನು ಮಾಡಬೇಕು ಅನ್ನೋದು ಒಂದು ಬಂದಾಗ ಉಮಾದೇವಿಯವರು ನಮಗೆಲ್ಲ ಒಂದು ಪ್ರಪೋಸಲ್ ಕೊಟ್ಟರು. ಹೀಗೆ ನಮ್ಮಲ್ಲಿ ಒಂದು ವರ್ಚಸ್ ನ್ಯಾಷನಲ್ ಸೇವಾ ಟ್ರಸ್ಟ್ ಅಂತಿದೆ ಅಂಥೇಳಿ ವೈಶಾಲಿ ಮೇಡಮ್ಗೆ ಮಾತಾಡಿದ್ವಿ ಏನು ಮಾಡ್ಬೋದು ಅಂತ. ಆವಾಗಲೇ ನಮಗೆ ಸಮಾಜದಲ್ಲಿ ಏನೆಲ್ಲ ಒಳ್ಳೆಯ ಕೆಲಸಗಳು ಮಹಿಳಾ ಸಬಲೀಕರಣ ಅನ್ನೋಂಥ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಅರಿವು ಬಂದಿತ್ತು. ಆ ಮೂಲಕೇನ ಒಂದು 200 ಮಹಿಳೆಯರಿಗೆ ಸಹಾಯವಾಗುವಂಥ ನಮ್ಮ ಕಡೆಯಿಂದ ಪುಟ್ಟ ಅಳಿಲು ಸೇವೆ ಏನಿದೆ ಅದನ್ನು ನಾವು ಸಲ್ಲಿಸಿದ್ದೀವಿ. ಅದರಿಂದ ಪ್ರತಿಯೊಬ್ಬರು ಅವ್ರು ಹೇಳಿದರು ಸುಮಾರು ಕೌಶಲ್ಯಗಳನ್ನು ತಮಗೆಲ್ಲ ಕೊಡ್ತಾ ಇದ್ದಾರೆ ಅಂತ. ಅದು ಡ್ರೈವಿಂಗ್ ಇರ್ಬೋದು, ಟೈಲರಿಂಗ್ ಇರ್ಬೋದು, ಅಥವಾ ಇನ್ನು ಅನೇಕ ಕ್ಷೇತ್ರದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಪ್ರತಿಯೊಬ್ಬ ಮನುಷ್ಯನ ಹಿಂದೆ, ಪ್ರತಿಯೊಬ್ಬ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿನ ಪಾತ್ರ ಇರುತ್ತೆ ಅನ್ನೋದು ಅಷ್ಟೇ ನಿಜ. ಮಹಿಳೆ ನಮ್ಮ ಭಾರತ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಒಂದು ತುಂಬ ಪ್ರಾಮುಖ್ಯವಾದಂಥ ವ್ಯಕ್ತಿತ್ವ. ಪ್ರತಿಯೊಂದು ಹುಟ್ಟಿಗೂ ಪ್ರತಿಯೊಂದು ಜೀವಿಗೂ ಕಾರಣನೇ ತಾಯಿ. ಮಹಿಳೆ ಅಂದರೆ ಬರೀ ಮಹಿಳೆ ಅನ್ನೋದಲ್ಲ, ಇವತ್ತು ತಾಯಿಯಿಂದನೇ ನಾವೆಲ್ಲರೂ ಜೀವನ ಪಡೆದು ಈ ಭೂಮಿ ಮೇಲೆ ಜನ್ಮ ಪಡೆದಿರೋದು. ಆ ದೃಷ್ಟಿಯಿಂದ ನಮ್ಮ ಸಮಾಜದಲ್ಲಿ ಏನೇ ಇದ್ರೂ ಎಲ್ಲದಕ್ಕೂ ತಾಯಿಯನ್ನು ಒಂದು ಶಕ್ತಿ ಅಂತ ನಾವು ಪೂಜಿಸ್ತೀವಿ. ತಾಯಿ ಚಾಮುಂಡೇಶ್ವರಿ, ತಾಯಿ ಪಾರ್ವತಿ, ಈ ಥರ ಏನು ನಮ್ಮದೊಂದು ಸಂಸ್ಕೃತಿ ಅನ್ನೋದಿದೆ, ಅದು ಉಳಿಬೇಕು ಬೆಳಿಬೇಕು ಅನ್ನೋಂಥ. ಆಮೇಲೆ ನಮ್ಮ ಕಂಪ್ನಿ ಏನಿದೆ HJS ಎಂಟರ್ಪ್ರೈಸಸ್ ಲಿಮಿಟೆಡ್ ಅನ್ನೋಂಥದ್ದು, ನಮ್ಮ ಕಂಪ್ನಿ ಬಗ್ಗೆ ಮಾಹಿತಿನ ಇಷ್ಟರಲ್ಲೇ ಹಂಚ್ಕೋತಾ ಇದ್ದಾರೆ. ನಮ್ಮ ಕಂಪನಿಯಲ್ಲಿ ಮಾನವ ಸಂಪನ್ಮೂಲ ವಿಭಾಗಕ್ಕೆ ನಮ್ಮ ಉಮಾದೇವಿಯವರು ಮುಖ್ಯಸ್ಥರು. ಪ್ರತಿಯೊಂದು ಕಂಪ್ನಿ, ಯಾವ ಕಂಪ್ನಿ ನಮ್ಮ ದೇಶದಲ್ಲಿ ಲಾಭ ಗಳಿಸುತ್ತೋ ಆ ಲಾಭದಲ್ಲಿ ಒಂದಿಷ್ಟು ಕಾರ್ಪೊರೇಟ್ ಸೋಷಿಯೋ ರೆಸ್ಪಾನ್ಸಿಬಿಲಿಟಿ ಅಂದರೆ ಸಾಮಾಜಿಕ ಜವಾಬ್ದಾರಿಗೋಸ್ಕರ ಬಂದಿರೋಂಥ ಲಾಭದಲ್ಲಿ ನಾವು ಸಹಾಯವನ್ನು ಮಾಡಬೇಕು ಅನ್ನೋಂಥದ್ದು ನಮ್ಮ ದೇಶದ ಒಂದು ಕಾನೂನು. ಅದರ ಅಂಗವಾಗಿ ಈ ವರ್ಷ ಏನು ಮಾಡಬೇಕು ಅನ್ನೋದು ಒಂದು ಬಂದಾಗ ಉಮಾದೇವಿಯವರು ನಮಗೆಲ್ಲ ಒಂದು ಪ್ರಪೋಸಲ್ ಕೊಟ್ಟರು. ಹೀಗೆ ನಮ್ಮಲ್ಲಿ ಒಂದು ವರ್ಚಸ್ ನ್ಯಾಷನಲ್ ಸೇವಾ ಟ್ರಸ್ಟ್ ಅಂತಿದೆ ಅಂಥೇಳಿ ವೈಶಾಲಿ ಮೇಡಮ್ಗೆ ಮಾತಾಡಿದ್ವಿ ಏನು ಮಾಡ್ಬೋದು ಅಂತ. ಆವಾಗಲೇ ನಮಗೆ ಸಮಾಜದಲ್ಲಿ ಏನೆಲ್ಲ ಒಳ್ಳೆಯ ಕೆಲಸಗಳು ಮಹಿಳಾ ಸಬಲೀಕರಣ ಅನ್ನೋಂಥ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಅರಿವು ಬಂದಿತ್ತು. ಆ ಮೂಲಕೇನ ಒಂದು 200 ಮಹಿಳೆಯರಿಗೆ ಸಹಾಯವಾಗುವಂಥ ನಮ್ಮ ಕಡೆಯಿಂದ ಪುಟ್ಟ ಅಳಿಲು ಸೇವೆ ಏನಿದೆ ಅದನ್ನು ನಾವು ಸಲ್ಲಿಸಿದ್ದೀವಿ. ಅದರಿಂದ ಪ್ರತಿಯೊಬ್ಬರು ಅವ್ರು ಹೇಳಿದರು ಸುಮಾರು ಕೌಶಲ್ಯಗಳನ್ನು ತಮಗೆಲ್ಲ ಕೊಡ್ತಾ ಇದ್ದಾರೆ ಅಂತ. ಅದು ಡ್ರೈವಿಂಗ್ ಇರ್ಬೋದು, ಟೈಲರಿಂಗ್ ಇರ್ಬೋದು, ಅಥವಾ ಇನ್ನು ಅನೇಕ ಕ್ಷೇತ್ರದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಪ್ರತಿಯೊಬ್ಬ ಮನುಷ್ಯನ ಹಿಂದೆ, ಪ್ರತಿಯೊಬ್ಬ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿನ
ಪಾತ್ರ ಇರುತ್ತೆ ಅನ್ನೋದು ಅಷ್ಟೇ ನಿಜ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.